ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಕಾಲಿಗೆ ಬಿದ್ದು ಕೇಳ್ಕೊಳ್ತಿದ್ದೀನಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನನ್ನ ಕನ್ಸನ್ನೆಲ್ಲ ನುಚ್ಚಿನವ್ರು ಮಾಡ್ಬೇಡ. ಈ ಮನೇಲಿ ಸೀಮಂತ ಮಾಡಿಸ್ಕೊಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಮ್ಮ. ಹೊಟ್ಟೆಲ್ ಮಗುನೇ ಇಲ್ದೆ ಸೀಮಂತ ಅಂತೆ, ಹುಚ್ಚಿಡ್ದಿದ್ಯಾ ನಿಂಗೆ? ಜೀವನ ಅಂದ್ರೆ ಮಕ್ಕಳಾಟ ಅನ್ಕೊಂಡಿದ್ಯಾ? ಇಷ್ಟು ದಿನ ನೀನ್ ಮಾಡಿದ ಮೋಸನೆಲ್ಲ ಸಹಿಸ್ಕೊಂಡ್ ಬಂದೆ, ಆದ್ರೆ ಈ ಮೋಸನ ಸಹಿಸ್ಕೊಳಕ್ಕಾಗಲ್ಲ ಸಂಧ್ಯಾ. ತಪ್ಪನ್ನ ನನ್ನ ಮಗಳು ಮಾಡಿದಾಳೆ ಅನ್ನೋ ಕಾರಣಕ್ಕೆ ಸುಮ್ಮನಿರೋ ಅಂತೋಳಲ್ಲ ನಾನು. ಅಮ್ಮ, ಇಷ್ಟು ಕೆಟ್ಟೋಳು ಆಗ್ಬೇಡ. ನನಗೆ ಒಂದು ವಾರ ಟೈಮ್ ಕೊಡು, ನಾನೇ ಎಲ್ಲ ಸರಿ ಮಾಡ್ತೀನಿ. ಏನ್ ಸರಿ ಮಾಡ್ತೀಯಾ? ಸೀಮಂತ ಆಗ್ತಿದ್ದಾಗೆ ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಸೇರ್ತೀನಿ, ಆಮೇಲೆ ಅಬೋಷನ್ ಆಯ್ತು ಅಂತೀನಿ. ನಾನು ಹೇಗೂ ಮ್ಯಾನೇಜ್ ಮಾಡ್ತೀನಮ್ಮ, ನೀ ತಲೆ ಕೆಡ್ಸ್ಕೋಬೇಡ. ಅಬೋಷನ್ ಆಯ್ತು ಅಂದ್ರೆ ನನ್ನ ಬಗ್ಗೆ ಸಿಂಪತಿನೂ ಇರುತ್ತೆ, ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಸಂಧ್ಯಾ, ನೀನ್ ತಿದ್ದಕ್ಕಾಗ್ದಿರೋಷ್ಟು ಕೆಟ್ಟ ದಾರಿ ಹಿಡ್ದಿದ್ಯಾ. ಬೇರೆಯವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಸಣ್ಣ ಪಾಪ ಪ್ರಜ್ಞೆನೂ ಇಲ್ವಾ ನಿನ್ಗೆ? ನೀನ್ ಏನೇ ಹೇಳಿದ್ರು ಇವತ್ತು ಎಲ್ಲರ ಎದುರಲ್ಲಿ ಈ ವಿಷಯನ ನಾನು ಹೇಳ್ತೀನಿ. ಅಮ್ಮ ಪ್ಲೀಸ್, ಅಕಸ್ಮಾತ್ ನೀನು ಹೋಗಿ ಹೇಳ್ದೆ ಅಂತ ಅನ್ಕೋ, ಎಲ್ಲರೂ ಎದುರುಗಡೆ ನಾ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಇದ್ದ ಸುಳ್ಳು ಹೇಳಿ ನಾಟಕ ಮಾಡಕ್ ಮುಂಚೆ ನೀನ್ ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು. ಈಗಾಗಿದ್ದಾಯ್ತಲ್ಲಮ್ಮ, ದಯವಿಟ್ಟು ಇವತ್ತು ಒಂದಿನ ಸುಮ್ಮನಿದ್ಬಿಡು. ಆಗಲ್ಲ ಸಂಧ್ಯಾ. ಇದೇ ಮಾತಾ? ಹೌದು. ಸರಿ, ಹಾಗಿದ್ರೆ ಹೋಗಿ ಹೇಳು. ನೀನು ಆಚೆ ಹೋಗ್ತಿದ್ದಾಗೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ. ನಾನು ಅಂತ್ಯ ಸಂಸ್ಕಾರ ಮಾಡಕ್ಕೆ ರೆಡಿ ಮಾಡ್ಕೊ. ಸಂಧ್ಯಾ? ಹೌದಮ್ಮ, ಇಷ್ಟ ಆದ್ಮೇಲೂ ನಾನು ಹೇಗೆ ಬದುಕಿರ್ಬೇಕು ಹೇಳು? ನಾನು ತಲೆ ಎತ್ತಿ ಓಡಾಡಕ್ಕಾಗಲ್ಲ. ನಿನ್ ಮಗಳು ಜೀವ ನಿನ್ ಕೈಲಿದೆ, ಯೋಚನೆ ಮಾಡಮ್ಮ. ಸಂಧ್ಯಾ, ಅಮ್ಮ, ಸಂಧ್ಯಾ ರೆಡಿನಾ? ಸದ್ಯ ರೆಡಿ ಆದ್ಯಾ? ಅಮ್ಮ ಬನ್ನಿ ಅಮ್ಮ, ಹೋಗೋಣ. ಏನಾಯ್ತಮ್ಮ, ಒಂಥರ ಇದ್ದೀರಾ? ಪುಟ್ಟ, ಅಯ್ಯೋ ಸಿರಿ, ಅಮ್ಮಂಗೆ ಖುಷಿಯಾಗಿ ಕಣ್ಣೀರ್ ಬರ್ತಿದೆ. ನೀ ನಡಿ ಹೋಗೋಣ. ಇರು ಸಂಧ್ಯಾ, ಅಮ್ಮನ್ ನೋಡಿದ್ರೆ ಯಾಕೋ ಬೇಜಾರಲ್ಲಿರೋ ಹಾಗಿದೆ. ಏನಿಲ್ಲ, ನನಗೆ ಬಾಣಂತನ ಮಾಡಕ್ ಬರೋಕ್ ಆಗುತ್ತೋ ಇಲ್ವೋ, ಈ ಮನೇಲಿ ನನಗೆ ಜವಾಬ್ದಾರಿ ತುಂಬಾ ಇದೆ ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಸಿರಿ ಇದ್ದಾಳಲ್ಲ, ಅವಳು ಮಾಡ್ತಾಳೆ, ನೀ ತಲೆ ಕೆಡ್ಸ್ಕೊಂಬೇಡ, ಇಲ್ಲಾಂದ್ರೆ ನಾನೇ ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದೆ ಅಷ್ಟೇ. ನಡಿ, ಲೇಟ್ ಆಗ್ತಿದೆ. ಏನ್ ಓದಿತಿದೆ? ತರ್ಲೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.